ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಗ್ರೀನ್ ಮೊಟ್ಟೆ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ. ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಒಂದು ಸಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ನಾನು 4 ಮೊಟ್ಟೆಗೆ ಮಾತ್ರನೇ ನಾನು ಮಸಾಲೆ ಹಾಕ್ತಾ ಇರೋದು. ಇಲ್ಲಿ 4 ಮೊಟ್ಟೆ ಬೇಯಿಸೋಕೆ ಹಾಕಿದ್ದೀನಿ. ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 4-5 ಹಸಿಮೆಣಸಿನಕಾಯಿ, ಒಂದು 10 ಕಾಳಷ್ಟು ಮೆಣಸು, ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ದೀನಿ, ಮಿಸ್ ಆಗಿದೆ ಅದು, ಪುದೀನ, ಕೊತ್ತಂಬರಿ, ಇಷ್ಟೇ, ಬೇರೆ ಏನೇ ಇಲ್ಲ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ತುಂಬಾ ಚೆನ್ನಾಗಿರ್ತದೆ. ಈಗ ಈ ಥರ ತರ್ತರಿಯಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನೋಡಿ, ಮೊಟ್ಟೆ ಆಗಿದೆ. ಇದನ್ನು ನಾನು ಒಂದನ್ನು 2 ಭಾಗ ಮಾಡಿದ್ದೀನಿ. ನೀವು ಬೇಕಾದ್ರೆ ನೀವು ಇನ್ನೂ ಚಿಕ್ಕದಾಗಿ ಬೇಕಾದ್ರೆ ಮಾಡ್ಕೋಬೋದು. ಏಕೆಂದರೆ ಕಟ್ ಮಾಡಲೇಬೇಕು. ಉಂಡುಂಡೆ ಹಾಕಿದ್ರೆ ನಿಮಗೆ ಮಸಾಲ ಒಳಗಡೆ ಹೋಗೋದಿಲ್ಲ. ನಾನು ತರ್ತರಿಯಾಗಿ ಹಾಕೊಂಡಿದ್ನಲ್ಲ, ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ಗೆ ನಾನು ತರ್ತರಿಯಾಗಿ ಆಡಿಸು ಇಟ್ಕೊಂಡಿದ್ನಲ್ಲ ಮಸಾಲೆ, ಗ್ರೀನ್ ಮಸಾಲ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ, ಸ್ವಲ್ಪ ಎಣ್ಣೆ ಬಿಡೋ ತನಕನೂ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಏನು ಬೇಕಾಗಿರೋದಿಲ್ಲ ಇದಕ್ಕೆ. ಆ ಮಸಾಲೆಗೆ ಉಪ್ಪಾದರೆ ಸಾಕು. ಆ ಮಸಾಲೆನೇ ಮೊಟ್ಟೆ ಮಸಾಲೆಗೆ ಹಿಡಿತದಲ್ಲ, ಚೆನ್ನಾಗಿರ್ತದೆ ಟೇಸ್ಟು. ಸ್ವಲ್ಪ ಉಪ್ಪು ಹಾಕಿ ಸೇರಿಸ್ತಾಯಿದ್ದೀನಿ. ನೋಡಿ, ಫ್ರೈ ಮಾಡ್ತಾನೆ ಎಣ್ಣೆ ಹೆಂಗೆ ಬಿಡ್ತಾಯಿತ್ತು ನೋಡಿರಿ. ಇಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಬಿಟ್ಟಿದೆ. ಈಗ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಮೊಟ್ಟೆನ, ಇವಾಗ ಅರ್ಧ ಒಂದು ಮೊಟ್ಟೆ 2 ಭಾಗ ಮಾಡಿದ್ನಲ್ಲ, ಅದನ್ನ ಉಲ್ಟಾ ಈ ಥರ ಮಸಾಲೆ ಹಾಕಿದ್ರೆ ಒಳಗಡೆ ಮಸಾಲೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಉಲ್ಟಾ ಇಡ್ತಾಯಿದ್ದೀನಿ ನೋಡಿರಿ. ನೋಡಿ, ಈ ಥರ. ಇಲ್ಲಿ 4 ಮೊಟ್ಟೆ ಬೇಯಿಸಿದೆ. ಆಲ್ರೆಡಿ ಒಂದು ಮೊಟ್ಟೆ ಅವ್ರು ಎತ್ಕೊಂಡಿದ್ರು. ಇಲ್ಲಿ ನಾನು 3 ಮೊಟ್ಟೆ ಮಾಡ್ತಾಯಿದ್ದೀನಿ. ಇಲ್ಲಿ 4 ಮೊಟ್ಟೆಗೆ ಅಂತ ಹೇಳಿದ್ರು. ಅವ್ರು ಬ್ರೇಕ್ಫಾಸ್ಟ್ಗೆ ಒಂದು ಎತ್ಕೊಂಡ್ರು. ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇರೋದು ಇದು. ನೋಡಿ, ಇವಾಗ ಮಸಾಲೆ ಎಣ್ಣೆ ಎಲ್ಲ ಬಿಡ್ತಲ್ಲ, ಇವಾಗ ಅದನ್ನು ಮಸಾಲೆ ಎಲ್ಲ ಅದ್ರೊಳಗೆ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಸುಮ್ಮನೆ ಒಂದು 5 ನಿಮಿಷ, 5ರಿಂದ ಒಂದು 6 ನಿಮಿಷ ಸಿಮ್ಮಲ್ಲಿ ಇಟ್ರೇ ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತದೆ ಮೊಟ್ಟೆಗೆ. ತಿನ್ನಬೇಕಾದ್ರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ? ಅಷ್ಟೇ ಟೇಸ್ಟ್ ಇರ್ತದೆ ತಿನ್ನಬೇಕಾದ್ರಂತೂ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬರೀ ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋ ಬದಲು ಸ್ವಲ್ಪ ಮಸಾಲೆನ ಈ ಥರ, ನನಗೆ ಗೊತ್ತಿರಲಿಲ್ಲ ಈ ಥರನೂ ಮಾಡ್ಬೋದು ಅಂತ. ನಾನು ಒಂದು ಮಸಾಲೆ, ಗ್ರೀನ್ ಮಸಾಲ, ಒಂದು ಟೊಮೊಟೊ ಬಾತ್ಗೆ ಅಂತ ಗ್ರೀನ್ ಮಸಾಲ ಆಡಿಸಿದೆ. ಅದರಲ್ಲಿ ಉಳಿದಿರೋದನ್ನ ನಾನು ಮೊಟ್ಟೆಗೆ ಸ್ವಲ್ಪ ಹಾಕ್ಬಿಟ್ಟು ಮಾಡಿದ್ರೆ ಹೇಗಿರ್ತದೆ ಅಂತ ಮಾಡಿ ನೋಡಿದೆ. ಅವರಂತೂ ತುಂಬಾ ಇಷ್ಟ ಆಯಿತು. ನಾನು ಕೆಲಸ ಮಾಡೋ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ಅಂದರು. ಅದಕ್ಕೆ ಅಂತಲೇ ಸಪ್ರೇಟಾಗಿ ನಾನು ಮಸಾಲ ಮಾಡ್ಕೊಂಡು ಇದು ಮಾಡಿದ್ದೀನಿ. ನೋಡಿ, ಇವಾಗ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ದಲ್ಲ ನೋಡಿರಿ. ಇಷ್ಟೇ, ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ಐ ಫ್ಲೇಮ್ ಮಾಡಬಾರ್ದು, ಸೀದೋಗುತ್ತೆ. ಸಿಮ್ಮಲ್ಲೇ ಈ ಥರ ಮಾಡಿಬಿಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಕೊಡೋದಂತೂ ಮರಿಬೇಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಮುಂದಿನ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಅದಕ್ಕೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ. ಇಷ್ಟೇ, ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.